ಆನೇಕಲ್ ತಾಲೂಕಿನ ಮಾಯಸಂದ್ರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕಂಬಳಿಪುರ ಗ್ರಾಮದಲ್ಲಿ ರಾಷ್ಟ್ರೀಯ ಸೇವಾ ಯೋಜನೆ ಮತ್ತು ಬೆಂಗಳೂರು ವಿಶ್ವವಿದ್ಯಾಲಯ ಹಾಗೂ ಚಂದಾಪುರ ಸ್ವಾಮಿ ವಿವೇಕಾನಂದ ಗ್ರಾಮಾಂತರ ಪ್ರಥಮ ದರ್ಜೆ ಕಾಲೇಜು ಸಹಯೋಗದಲ್ಲಿ ಯುವ ಜನತೆಯಲ್ಲಿ ವಿಜ್ಞಾನ ಮತ್ತು ವೈಜ್ಞಾನಿಕ ಮನೋಭಾವವನ್ನು ಬೆಳೆಸುವ ಉದ್ದೇಶದಿಂದ ರಾಷ್ಟ್ರೀಯ ಸೇವಾ ಯೋಜನೆಯ ವಾರ್ಷಿಕ ವಿಶೇಷ ಶಿಬಿರವನ್ನು ಆಯೋಜಿಸಲಾಗಿತ್ತು. ಇನ್ನು ಗಣ್ಯರು ಹಾಗೂ ಆಯೋಜಕರು ದೀಪ ಬೆಳಗುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಶುಭ ಹಾರೈಸಿದರು. ಹಾಗೆಯೇ ಗಣ್ಯರಿಗೆ ಸನ್ಮಾನ, ವಿದ್ಯಾರ್ಥಿಗಳಿಗೆ ನೆನಪಿನ ಕಾಣಿಕೆ ವಿತರಣೆ ಸೇರಿದಂತೆ ಹಲವು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಏರ್ಪಡಿಸಲಾಗಿತ್ತು. ಇನ್ನು ಕಾರ್ಯಕ್ರಮದಲ್ಲಿ ಕಂಬಳಿಪುರದ ನಾಗರಾಜ್ ರೆಡ್ಡಿ, ಹರಿಕುಮಾರ್, ಪ್ರದೀಪ್, ಕಾಂತರಾಜು, ಕೃಷ್ಣಾರೆಡ್ಡಿ, ಚಂದ್ರಾರೆಡ್ಡಿ, ನಿರ್ಮಲಾ ನಾರಾಯಣ ರೆಡ್ಡಿ, ಮಂಜುನಾಥ್, ಸುಮಂತ್, ಅಜಿತ್, ಕಿಶನ್, ಭುವನ್, ವಿನಯ್, ಭರತ್, ಪ್ರವೀಣ್, ಬಾಬುರೆಡ್ಡಿ, ಸತೀಶ್ ರೆಡ್ಡಿ, ಪ್ರಭಾಕರ್ ರೆಡ್ಡಿ, ವಾಟರ್ಮ್ಯಾನ್ ಕುಮಾರ್, ಕೆಇಬಿಜಿ, ವಿಜಯ್, ಮೋಹನ್, ಸುರೇಶ್, ಮುನಿರಾಜು, ಸುನಿಲ್, ಮಹದೇವಪ್ಪ, ಟಿ ಸುಂಕಾರೆಡ್ಡಿ, ಡಾಕ್ಟರ್ ವೆಂಕಟೇಶ್ ಬಾಬು, ಸತ್ಯನಾರಾಯಣ, ರವಿಕಿರಣ್ ಮತ್ತು ವಿದ್ಯಾರ್ಥಿಗಳು ಹಾಜರಿದ್ದರು. ಗುಣಶರೀರಾಯ ಗುಣಮಂಡಿತಾಯ ಗುಣೇಶಾನ ಧೀಮಹಿ ಗುಣಾತೀತಾಯ ಗುಣಾಧೀಶಾಯ ಗುಣಪ್ರದೇಶಾಯ ಧೀಮಹಿ ಏಕದಂತಾಯ ವಕ್ರತುಂಡಾಯ ಗೌರೀತನಯಾಯ ಧೀಮಹಿ ಗಜೇಶಾನಾಯ ಬಾಲಚಂದ್ರಾಯ ಶ್ರೀಗಣೇಶಾಯ ಧೀಮಹಿ ಮಾಡಿದರು ಸೇವೆಯ ಮಾಡೋಣ ಬನ್ನಿ, ಕೈಗೆ ಸರಗಲಿ ನೆಲವೂರ್ಯ ಮಾಡೋಣ ಬನ್ನಿ, ರಾಷ್ಟ್ರೀಯ ಸೇವಾ ಯೋಜನೆ ಮಾಡಿದರು ಗ್ರಾಮಗಳ ಉದ್ಧಾರ ನಮ್ಮ ಉದ್ದೇಶ. ಎರಡನೇ ದಿನ 14/10/2025 ಮಂಗಳವಾರ ಧ್ವಜಾರೋಹಣ ಕಾರ್ಯಕ್ರಮವನ್ನು ನಡೆಸಲಾಗಿತ್ತು. ಶ್ರಮದಾನ ಆ ಒಂದು ದಿನ ನಮ್ಮ ಎಲ್ಲ NSS ಶಿಬಿರಾರ್ಥಿಗಳಾದಂತಹ ಗಂಡು ಮಕ್ಕಳು ಸಹಕರಿಸಿಕೊಂಡು ಊರಿನ ದೇವಸ್ಥಾನ, ಹಳ್ಳಿಕಟ್ಟೆ, ರೋಡಿನ ಮುಂಭಾಗ ಮತ್ತೆ ಚರಂಡಿ ವ್ಯವಸ್ಥೆಯನ್ನು ಸ್ವಚ್ಛಗೊಳಿಸಲಾಗಿತ್ತು. ಶ್ರಮದಾನ ಒಟ್ಟು 100 ಜನ. ಒಂದು ಟೀಮ್ ಲೀಡರ್ ಯಾವ ಥರ ಇರಬೇಕು ಅಂತ ಬುಕ್ಸಲ್ಲಿ ಓದಿದ್ವಿ. ಒಂದು ಪೇಷನ್ಸ್ ಇರಬೇಕು, ಮತ್ತು ಅವ್ರ ಕಮ್ಯುನಿಕೇಷನ್ ಚೆನ್ನಾಗಿರಬೇಕು, ಟೀಮ್ ಕೊಲಾಬ್ರೇಷನ್ ಮಾಡಿಸ್ಬೇಕು ಅಂತ. ಆದರೆ ಈ ಕ್ಯಾಂಪಲ್ಲಿ ನಾವು ಪ್ರಾಕ್ಟಿಕಲ್ಲಾಗಿ ಇದನ್ನು ನಾವು ಇಂಪ್ಲಿಕೇಶನ್ ಮಾಡಿದ್ವಿ. ಯಾಕಂದರೆ ಒಂದು ಟೀಮ್ ನಾವು ಏನು ಮನಸ್ತಾಪಗಳಿಲ್ಲದೆ ಒಂದು ಕಾರ್ಯನಿರ್ವಹಿಸಬೇಕು ಅಂದರೆ ನಾವು ಇದೆಲ್ಲ ನಾವು ಕಮ್ಯುನಿಕೇಷನ್ ಮಾಡಿದ್ವಿ ಮತ್ತು ಕೊಲಾಬ್ರೇಷನ್ ಮಾಡ್ಕೊಂಡಿದ್ವಿ. ಮತ್ತು ಎಲ್ಲರ ಅನಿಸಿಕೆನ ಹಂಚ್ಕೊಂಡು ಅದಾದಮೇಲೆ ಯಾವುದೇ ಒಂದು ಕಾರ್ಯನ ಮಾಡಿದ್ದೀವಿ. ಮತ್ತು ಯಾರಿಗೆ ಹಾಡು ಬರಲ್ಲ, ಯಾರಿಗೆ ಸ್ಟೇಜ್ ಫಿಯರ್ ಇತ್ತು, ಮತ್ತು ಯಾರಿಗೆ ಡ್ಯಾನ್ಸ್ ಬರಲ್ಲ, ಅವರೆಲ್ಲರೂ ಕೂಡ ಬಂದು ನಾವು ಸ್ಟೇಜ್ ಮೇಲೆ ನಿಂತ್ಕೊಂಡು ಎಲ್ಲ ಕೆಲಸನೂ ಮಾಡಿದ್ದೀವಿ. ಮತ್ತು ಪ್ರತಿಯೊಬ್ಬರೂ ಇಲ್ಲಿರೋ ಎಲ್ಲರೂ ಒಂದಲ್ಲ ಒಂದು ಸರಿ ನಾವು ವೇದಿಕೆ ಮೇಲೆ ಬಂದಿದ್ದೀವಿ. ಮತ್ತು ಎಲ್ಲರೂ ಕೊಲಾಬ್ರೇಟಿವ್ ಆಗಿ ಅಡುಗೆ ಮಾಡೋಕ್ಕೆ ಬರ್ದಿರೋರು ಕೂಡ ಅಡುಗೆ ಮಾಡಿದ್ದೀವಿ. ಮತ್ತು ಯಾವ ಥರ ನಾವು ಎಕ್ಸ್ಪೀರಿಯನ್ಸು ಆಲ್ರೆಡಿ ನಮ್ಮ ಕಾಲೇಜಿಂದ ನಾನು ಫಸ್ಟ್ ಇಯರ್ ಇರಬೇಕಾದ್ರೆ ಒಂದು ಕ್ಯಾಂಪಿಗೆ ಕರ್ಕೊಂಡು ಹೋಗಿದ್ದು. ಅದು ಬಂದ್ಬಿಟ್ಟು ಆಶ್ರಮದಲ್ಲಿ ಮಾಡಿರಂತೆ. ಸೊ ನಾನು ಅದಕ್ಕೆ ಹೋಗೋಕ್ಕಾಗಿಲ್ಲ ಬಿಕಾಸ್ ಆಫ್ ಪೇರೆಂಟ್ಸ್ ಬೇಡ ಅಂತ ಹೇಳಿದ್ರು. ಸೊ ಇದು ಫೈನಲ್ ಇಯರ್ ಅಲ್ವಾ, ಏನಕ್ಕೆ ಮಿಸ್ ಮಾಡ್ಕೋಬೇಕು, ಅದು ಹಳ್ಳಿಲಿ ಮಾಡ್ತಾ ಇದ್ದಾರೆ, ಒಂದು ಹೊಸ ಎಕ್ಸ್ಪೀರಿಯನ್ಸ್ ಸಿಗುತ್ತೆ ಅಂದ್ಬಿಟ್ಟು ಬಂದೆ. ಆ್ಯಂಡ್ ಬಿಕಾಸ್ ಆಫ್ ಮೈ ಫ್ರೆಂಡ್ ಯಮುನಾ ನಾನು ಇಲ್ಲಿ ಬಂದ್ಮೇಲೆ ಅಂತೂ ಸಕ್ಕತ್ತಾಗಿತ್ತು. ಊರು, ಈ ಮನೆ ಆಗಲಿ, ಇಲ್ಲಿನ ಜನ ಆಗಲಿ ನಂಗೆ ತುಂಬ ಇಷ್ಟ ಆದರು. ಸಿಟಿಲಿ ಇದ್ದಿ 4 ಗೋಡೆ ಮಧ್ಯೆ ಇದ್ದಿ ಬೇಜಾರಾಗ್ಬಿಟ್ಟಿದ್ದು ನನಗಂತೂ. ಹೋಗು ಕಾಲೇಜ್ಗೆ ಹೋಗು, ಓದು, ಬಾ, ಮನೇಲಿ ಅಡುಗೆ ಮಾಡು, ಕೆಲಸ ಮಾಡು. ಒಬ್ಬಳೇ ಇರ್ತಾ ಇದ್ದೆ, ಮನೇಲೆಲ್ಲ ಕೆಲ್ಸಕ್ಕೆ ಹೋಗ್ಬಿಡ್ತಾ ಇದ್ದ. ಸೊ ಬೇಜಾರಾಗೋದು. ಇನ್ನೇನು ಮಾಡಲಿ ಅಂದ್ಬಿಟ್ಟು ಹೆಂಗಿದ್ರು ಕ್ಯಾಂಪ್ ಅರೇಂಜ್ ಮಾಡಿದ್ರು. ಇನ್ನೇನು ತಗೋ ಪ್ಯಾಕ್ ಮಾಡು ಅಂದ್ಬಿಟ್ಟು ಬಂದೆ ಕ್ಯಾಂಪ್ಗೆ. ಇಟ್ ವಾಸ್ ಸೋ ಅಮೇಝಿಂಗ್. ಪ್ರತಿಯೊಬ್ಬರು ಇಲ್ಲಿರೋ ಎಲ್ಲರೂ ಅಷ್ಟೇ ಮಕ್ಕಳಿಗಿನ್ನ ಜಾಸ್ತಿಯಾಗಿ, ಸ್ವಂತ ಮಕ್ಕಳಿಗಿನ್ನ ಜಾಸ್ತಿಯಾಗಿ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಮತ್ತು ಇಲ್ಲಿಂದ ನಾವು ಏನು ಕಲ್ತ್ರಿ ಅಂದರೆ ಎಲ್ಲರ ಜೊತೆ ಬೆರೆಯೋದನ್ನು ಕಲ್ತ್ರಿ. ನಾನಂತೂ ಫಸ್ಟ್ ಎಲ್ಲ ಬೇರೆಯವ್ರ ಜೊತೆ ಮಾತಾಡೋಕ್ಕೇನೆ ಭಯ ಬೀಳ್ತಾ ಇದೆ. ಅಯ್ಯೋ ಏನು ಅನ್ಕೊಂಡ್ಬಿಡ್ತಾರೋ,
ಏನ್ ಮಾತಾಡ್ತಾರೋ ಅಂದ್ಬಿಟ್ಟು. ಬಟ್ ಅದೇನು ಇಲ್ಲ, ನಾವು ಮನ್ಸ್ ಬಿಚ್ಚಿ ಮಾತಾಡಿದ್ರೇನೆ ಅವ್ರು ಹೇಗೆ ರೆಸ್ಪಾಂಡ್ ಮಾಡ್ತಾರೆ ಅಂತ ನಮಗೆ ಗೊತ್ತಾಗೋದು. ಸೊ ಇಲ್ಲಿರೋರು ಎಲ್ಲರ ಜೊತೆನೂ ಅಷ್ಟೇ, ಅಥವಾ ಗ್ರಾಮಸ್ಥರಾಗಿರ್ಬೋದು, ಎಲ್ಲರ ಜೊತೆನೂ ಅಷ್ಟೇ ನಾನು ಇಷ್ಟು ಮಾತಾಡ್ತಾ ಇದ್ದೀನಿ. ಗ್ರಾಮಸ್ಥರೆಲ್ಲರೂ ಸೇರಿ ನಮ್ಮ ಜೊತೆಗೆ ಹೊಂದಾಣಿಕೆಯಿಂದ ಎಲ್ಲ ನಾವೇನು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ಮಾಡ್ತೀವೋ ಅದರಲ್ಲೆಲ್ಲ ಭಾಗವಹಿಸಿ ನಮ್ಮನ್ನೆಲ್ಲರನ್ನೂ ಖುಷಿ ಪಡಿಸಿದ್ದಾರೆ. ಮತ್ತೆ ಇನ್ನೊಂದು ಏನ್ ಕಲಿತೆ ಅಂತಂದ್ರೆ, ನಾನು ಯಾವತ್ತೂ ಸ್ಟೇಜ್ ಮೇಲೆ ಹೋಗ್ತಿರ್ಲಿಲ್ಲ, ಬಟ್ NSS ಬಂದು ಎಲ್ಲರ ಮುಂದೆ ಸ್ಟೇಜ್ ಮೇಲೆ ಬಂದು ಮಾತಾಡೋ ಧೈರ್ಯ ನನಗೆ NSS ಬಂದ್ಮೇಲೆ ಬಂತು. ದೆನ್ ನೆಕ್ಸ್ಟ್ ನಾವೇನ್ ಮಾಡಿದ್ವಿ ಅಂತಂದ್ರೆ, ಒಂದು ಟೀಮಲ್ಲಿ ಎಲ್ಲರೂ ಕೋಆರ್ಡಿನೇಷನ್ ಇತ್ತು. ಈ ಗ್ರಾಮಸ್ಥರಲ್ಲಿ ನಾವು ಸಾಂಸ್ಕೃತಿಕ ಕಾರ್ಯಕ್ರಮ ಶುರು ಮಾಡಿದಾಗ ಎಲ್ಲರೂ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ನಮ್ಮ ಇಚ್ಛೆಯಂತೆ ಎಲ್ಲರೂ ಪಾಲ್ಗೊಂಡಿದ್ದರು. ಮತ್ತೆ ಈ ಊರಿನ ಗ್ರಾಮಸ್ಥರೆಲ್ಲರೂ ಅವ್ರ ಮಕ್ಕಳನ್ನ ಹೇಗ್ ನೋಡ್ಕೋತಾರೋ ನಮ್ಮನ್ನು ಅದೇ ತರ 7 ದಿನ ಕ್ಯಾಂಪಲ್ಲೂ ನಮ್ಮನ್ನು ಅದೇ ತರ ನೋಡ್ಕೊಂಡ್ರು. ಮತ್ತೆ ನಮ್ಮಿಂದ ಅವ್ರಿಗೆ ಏನ್ ಹೆಲ್ಪ್ ಆಯ್ತು ಅಂತಂದ್ರೆ, ಅವರಿಂದ ನಮಗೇನ್ ಹೆಲ್ಪ್ ಆಯ್ತು ಅಂತಂದ್ರೆ, ನಮಗೇನ್ ಸಹಾಯ ಬೇಕಾಗಿತ್ತೋ ಅದೆಲ್ಲ ಅವರು ಗ್ರಾಮಸ್ಥರು ಮಾಡಿಕೊಟ್ರು. ಆಮೇಲೆ ನಾವು ಆಶ್ರಮಕ್ಕೆ ಹೋಗಿದ್ವಿ, ಅಲ್ಲೂ ಅಷ್ಟೇ ಮುನಿರತ್ನಮ್ಮ ಅಂತ ಒಂದು ಅಜ್ಜಿನ ಮಾತಾಡ್ಸಿದ್ವಿ. ಅವ್ರಿಗೆ 5 ಜನ ಮಕ್ಳಿರ್ತಾರೆ, ಬಟ್ ಅವ್ರ ಹಸ್ಬೆಂಡು ಮತ್ತೆ ಅವ್ರ ದೊಡ್ಡ ಮಗ ಡೆತ್ ಆಗಿರ್ತಾರೆ. ಅವಾಗ ಡೆತ್ ಆಗಿದ್ದಾಗ ಅವ್ರ ಮಗಳೇ ಕರ್ಕೊಬಂದು ಅವ್ರನ್ನ ಅಮ್ಮನ ಆಶ್ರಮಕ್ಕೆ ಸೇರಿಸಿರ್ತಾರೆ. ನಾವು ಕೇಳಿದ್ವಿ, ಯಾಕೆ ನೀವು ಆಶ್ರಮಕ್ಕೆ ನಿಮ್ಮ ಮಗಳು ಕರ್ಕೊಂಡ್ಬಂದ್ಬಿಟ್ರು ಅಂತ. ಬಟ್ ಅವ್ರು ಹೇಳಿದ್ರು, ನನಗೆ ನನ್ನ ಮಗಳು ಕರ್ಕೊಂಡ್ಬಂದ್ಬಿಟ್ಟಿದ್ರು. ಮತ್ತೆ ಅವಾಗ ನನಗೆ ಆ ದಿನ ಹುಷಾರಿರ್ಲಿಲ್ಲ. ಬೆಳಗ್ಗೆ ಮಾತ್ರ ಟಿಫನ್ ಮಾಡೋದಕ್ಕಾಯ್ತು. ಟಿಫನ್ಗೆ ಏನೇನು ಬೇಕು ಎಲ್ಲಾನು ಟೀಮಲ್ಲಿ ಎಲ್ಲ ಮಾಡಿದ್ವಿ, ತುಂಬಾ ಚೆನ್ನಾಗಿ ಬಂತು. ಬಟ್ ಮಧ್ಯಾಹ್ನದ ಅಡುಗೆ ಮಾಡೋಕ್ಕಾಗಿಲ್ಲ, ಮಲ್ಕೊಂಡ್ಬಿಟ್ಟಿದ್ವಿ. ಫುಡ್ ಡಿಪಾರ್ಟ್ಮೆಂಟ್ ಹೀಗಾಯ್ತು. ಆಶ್ರಮಕ್ಕೆ ಹೋದಾಗ ಅಲ್ಲಿ ಸಹ ನಾನು ಅಷ್ಟು ಜನ ಇರ್ತಾರೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಅಲ್ಲಿ ಹೋದಾಗ ನಾನು ಅನ್ಕೊಂಡಿದ್ದೆ ಅವ್ರ ಜೊತೆ ಎಂಜಾಯ್ ಮಾಡ್ಬೋದು ಅಂತೇಳಿ. ಅಲ್ಲಿ ಹೋದಾಗ ಸಖತ್ ಬೇಜಾರಾಗೋಯ್ತು. ಎಲ್ಲರೂ ಎಜುಕೇಟ್ ಜಾಸ್ತಿ ಜನ ಇದ್ರು, 10th ಪಾಸ್ ಆಗಿರೋರು, 12th ಪಾಸ್ ಆಗಿರೋರು, ಡಿಗ್ರಿ ಕಂಪ್ಲೀಟ್ ಮಾಡಿರೋರು, ಈ ಥರವ್ರನ್ನೆಲ್ಲ ಕರ್ಕೊಬಂದು ಅಲ್ಲಿ ಬಿಟ್ಬಿಟ್ಟಿದ್ರು. ಒಬ್ಬರನ್ನ ಭೇಟಿ ಮಾಡಿದೆ ನಾನು, ಅಲ್ಲಿರೋರ್ನ 10th ಪಾಸ್ ಆಗಿದ್ದಾರೆ. ನಿಮ್ಮನ್ನ ಏನಕ್ಕೆ ಕರ್ಕೊಬಂದ್ಬಿಟ್ಟಿದ್ದಾರೆ, ಕಾಲ್ ಮಾಡ್ತಾರಾ, ಏನಕ್ಕೆ ನೀವೇ ಬಂದ್ರಾ ಅಂತಂದ್ರು ಅಂತ ನಾನು ಕೇಳಿದೆ. ಸೊ ಅವ್ರೇನು ಹೇಳಿದ್ರು, ಇಲ್ಲ ನನ್ನ ತಂಗಿ ಕರ್ಕೊಬಂದ್ಬಿಟ್ರು. ಏನಕ್ಕೆ ಕರ್ಕೊಬಂದ್ಬಿಟ್ರು, ಅವ್ರು ಬಂದು ಹ್ಯಾಂಡಿಕ್ಯಾಪ್ಟು, ಮೆಂಟಲಿ ಸರಿ ಇಲ್ಲ. ಸೊ ಅವ್ರ ಕೈಲಿ ಇವ್ರನ್ನ ಹ್ಯಾಂಡಲ್ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು 10th ಪಾಸ್ ಆಗಿದ್ದಾರೆ, ಬಟ್ ಕರ್ಕೊಂಡು ಬಂದು ಬಿಟ್ಬಿಟ್ಟಿದ್ದಾರೆ. ಮತ್ತೆ ಇನ್ನೊಬ್ರು ಮಹಿಳೆ ಮದುವೆ ಆಗಿದೆ, ಮಗು ಕೂಡ ಇದೆ. ಅವ್ರಿಗೆ ಏನೋ ಬಿದ್ದು ತಲೆ ಪೆಟ್ಟಾಗಿರೋದ್ರಿಂದ ಹಾಸ್ಪಿಟಲ್ ಅಲ್ಲಿ ಇದ್ರಂತೆ. ಸೊ ಗಂಡನ್ಗೆ ನೋಡ್ಕೊಳಕ್ ಆಗಲ್ಲ ಅಂತ ಹೇಳಿ ಕರ್ಕೊಬಂದು ಬಿಟ್ಟಿದ್ದಾರೆ. ನಾನು ಅವ್ರನ್ನ ಹೋಗಿ ಮಾತಾಡಿಸಿದೆ, ಏನಾಯ್ತು ನಿಮ್ಗೆ, ಏನ್ ಪ್ರಾಬ್ಲಮ್ ಅಂತೇಳಿ. ಅವ್ರು ಹೇಳಿದ್ರು, ಈ ತರ ನಾನು ಜಾರಿ ಬಿದ್ದೆ. ನಾನು ಹಳ್ಳಿಯವಳೆ, ಬಟ್ ಸಿಟಿಯಲ್ಲಿ ಬಂದು 5 years ಆಯಿತು. ಬಟ್ ಇಲ್ಲಿ ಯಾವ ಥರ ವಾತಾವರಣ ಇರುತ್ತೆ ಅಂತ, NSS ಕ್ಯಾಂಪ್ ಯಾವ ಥರ ಎಕ್ಸ್ಪೀರಿಯನ್ಸ್ ಇರುತ್ತೆ ಅಂತ ನೋಡೋಕ್ಕೆ ಮತ್ತು ಟೈಮ್ ಬಗ್ಗೆ ಎಲ್ಲ ತಿಳ್ಕೊಳಕ್ಕೆ ಬಂದೆ. ಇಲ್ಲಿ ಫಸ್ಟ್ ಡೇ ಬಂದಾಗ ಪ್ರೋಗ್ರಾಮ್ ಫಸ್ಟ್ ಡೇ ಸೆಕೆಂಡ್ ಡೇ ಏನಪ್ಪ ಇದು 5 o'clock ಎದ್ದೇಳಬೇಕು, ನೈಟ್ ಎಷ್ಟು ಲೇಟ್ ಆದರೂ ಇದು ಸಂಬಂಧ ಇಲ್ಲ. ಬಟ್ ಮಾರ್ನಿಂಗ್ ಮಾತ್ರ ಆನ್ ಟೈಮ್ ಇರಬೇಕು. ಅಯ್ಯೋ ಎಷ್ಟು ಕಾಟ ಕೊಡ್ತಿದ್ದಾರೆ. ನೈಟು 7 o'clock ಮಲ್ಕೊಂಡ್ರೆ ಬೆಳಗ್ಗೆ 8ಗೆಲ್ಲ ಎದ್ದೇಳ್ತಿದ್ದೆ ನಾನು, ಕಾಲೇಜ್ಗೆ ಬರಬೇಕು ಆ ಟೈಮಲ್ಲಿ. ಬಟ್ ಇಲ್ಲಿ ಟೈಮ್ ಸೆನ್ಸ್ ಅಂತ ಕಲ್ತ್ಕೊಂಡೆ. ಯಾವ ಟೈಮಲ್ಲಿ ಆ ವರ್ಕ್ ಮಾಡ್ಕೊಂಡ್ರೆ ಎಲ್ಲ ಕ್ಲಿಯರ್ ಆಗಿರುತ್ತೆ. ಇನ್ನೊಂದೇನಪ್ಪ ಅಂದರೆ, ಫೋನ್ ಬ್ಯಾನ್ ಅಂದರೆ ಫೋನ್ ತಂದಿಲ್ಲ ಅಲ್ವಾ, ಅದರಿಂದ ಫೋನ್ ಯೂಸ್ ಮಾಡದೇ ಇರೋದ್ರಿಂದ ನಾನು ತುಂಬ ಖುಷಿಯಾಗಿದ್ದೀನಿ. ಇಲ್ಲಾಂದರೆ ಫೋನಲ್ಲೇ ಕೊಟ್ಟಿದ್ದಾರೆ. ನನಗೆ 3 ತಿಂಗಳ ಮೊದಲು ನಮ್ಮ ಮರಣ್ಣವ್ರು ಫೋನ್ ಮಾಡಿ ಏನಂದ್ರು ಗೊತ್ತಾ, ನಮ್ಮೂರಲ್ಲಿ ಕ್ಯಾಂಪ್ ಮಾಡೋಣ, ಈ ಥರ ಅರೇಂಜ್ ಮಾಡ್ತೀಯೇನೋ ಅಂದ. ನಾವು ನೋಡ್ಕೊಂಡು ಹೇಳ್ತೀನಿ ಇರೋಣ ಅಂದೆ. ಆಮೇಲೆ 1 ತಿಂಗಳಲ್ಲಿ ಫೋನ್ ಮಾಡಿದ್ರು, ಈ ಥರ ಅರೇಂಜ್ ಮಾಡೋ, ನೀನು ನೋಡ್ಕೊಳ್ಳೋ, ಆ ಕಡೆ ನಿನಗೂ ಸ್ವಲ್ಪ ಜನರಿಗೂ ಪಾಪ ಒಳ್ಳೆ ಥರ ನೋಡ್ಕೊಳ್ತಾರೆ ಅಂದರು. ಆಯಿತು ಕಳ್ಸೋಣ ಅಂದರು. ನಾವು ಗಂಡು ಮಕ್ಳು ಬರ್ತಾಯಿದ್ದು ಯಾವತ್ತೂ ಗೊತ್ತು ನನಗೆ. ಮೊದಲು TVS ಕಂಪ್ನಿಯವ್ರು ಬರ್ತಾಯಿದ್ರು, ಅವರು ಗಂಡು ಮಕ್ಕಳೆಲ್ಲ ಕೆಲಸ ಮಾಡ್ತಾಯಿದ್ರು. ಆಮೇಲೆ ನಾವು ಹೆಣ್ಮಕ್ಳು ಅಂದರು ಪಾಪ ಅವರು ಏನು ಮಾಡೋದು, ನಮಗೆ ಸ್ಟಾರ್ಟಿಂಗಿಂದ ಇದಾಯಿತು ನಿಮ್ಮ ಜೊತೆಲೇ. ಯಾಕಂದರೆ ಅವರು ಒಂದು ಮನೆಯಲ್ಲಿ ಒಂದು ಹೆಣ್ಮಕ್ಳು ಆಚೆ ಹೋದ ತಕ್ಷಣ ಅವ್ರದ್ದು ಬೇರೆಯೇ ಮನೋಭಾವ ಮತ್ತು ನಮ್ಮ ಹುಡುಗಿ ಯಾರು ಹೋಗ್ಬಿಡ್ತು ಎಲ್ಲೋಯ್ತು ಅಂತ ಅನುಭವ ಮನೆ ಕುಟುಂಬದಲ್ಲಿ ಇದಾಗಿರ್ತದೆ. 50 ಜನ ಮನೆಯಿಂದ ಆಚೆ ಹೋದ್ಮೇಲೆ ಅವ್ರ ಜವಾಬ್ದಾರಿ ನಮ್ಮ ಮೇಲೆ ಆಗಿರುತ್ತೆ. ಯಾಕಂದರೆ ಇವಾಗ ಕಂಪ್ಲೀಪುರ ಕಳಿಸ್ನಪ್ಪ, ಅವ್ರೂರಲ್ಲಿ ಏನಾಯಿತು, ಅಲ್ಲೆಲ್ಲ ಮೆಂಬರ್ ಏನು ಮಾಡ್ತಾ ಇದ್ದಾರೆ ಅಂತ ಪ್ರತಿ ಒಂದು ದಿನ ನನಗೆ, ನಾನು ಬೆಳಗ್ಗೆ ಹೋದರೆ ಸಾಯಂಕಾಲ ಗಂಟೆ ಮನೆಗೆ ಬರ್ತಾನೆ ಇರಲಿಲ್ಲ, 7-8 ಗಂಟೆ ಆಗ್ತಾಯಿತ್ತು. ನಾನೇನಂದರೆ ನಾನು ಸ್ವಲ್ಪ ಕೆಲಸನೇ ಬಿಟ್ಬಿಟ್ಟು ನಿಮ್ಮ ಜೊತೆ 3 ಗಂಟೆಗೆ ಒಬ್ಬ ಅರೇಂಜ್ ಮಾಡ್ತಾ ಇದ್ದೆ.
ಕರೆಂಟ್ ಇರೋ ಹೊತ್ತಿಗೆ ಪಾಪ ನನಗೆ ಸುಮಾರು ಜನ ಹೆಲ್ಪ್ ಮಾಡಿದ್ದಾರೆ. ಕೆಡಿಸ್ಬಾರ್ದು ಅಂದ್ಬಿಟ್ಟು ನಾನು ನಿಮ್ಮ ಜೊತೆ ಬರ್ತಾ ಇದ್ರು, ಅಂದರೆ ನಿಮಗೆ ಗೊತ್ತಾಗ್ತಾ ಇಲ್ಲ, ವಿಜಿಲೆನ್ಸ್ ಪೊಲೀಸ್ ಥರ ಬರ್ತಾ ಇದ್ರು, ಅವರಲ್ಲೇ ಆಗ್ತಾ ಇದ್ದೆ. ಬಂದು ಒಂದ್ಸರಿ ಇನ್ಸ್ಪೆಕ್ಷನ್ ಮಾಡ್ಕೊಂಡು ಹೋಗ್ತಾ ಇದ್ರು. ಯಾಕಂದರೆ ಈ ಥರ ನಮ್ಮೂರಲ್ಲಿ ಮೊದಲು ಒಂದ್ಸರಿ ಇದೇ ಥರ ಊರ ಹಬ್ಬ ಆದಾಗ ಸ್ವಲ್ಪ ಗಲಾಟೆಗಳು ಆಗ್ತಾ ಇತ್ತು ಈ ಥರ. ಅದರಿಂದ ನನಗೆ ಹೆಸರು, ಇವಾಗ ನಮ್ಮ ಊರ ಹೆಸರು ಮರಣ್ಣ ಹೆಸರು, ಈ ಚಂದಾಪುರ ಈ ಸುತ್ತಮುತ್ತ ಹೆಸರು ಕಮಲಿಪುರದಲ್ಲಿ ಹಿಂಗೆ ಏನಾದ್ರು ಹೆಚ್ಚು ಕಮ್ಮಿ ಆದರೆ ಈ ಊರ ಹೆಸರಿಗೆ ನಮ್ಮ ತಾಲೂಕಲ್ಲೇ ಇದಾಗ್ಬಿಡ್ತಾಯಿದೆ ಅಂದ್ಬಿಟ್ಟು ತುಂಬ ಕಷ್ಟದಿಂದ ಬಂದು ಈ ಕಾರ್ಯಕ್ರಮವನ್ನು ಮಾಡಿಕೊಡ್ಬೇಕಂತ ಇದು ಮಾಡಿದ್ದೆ. ಆಮೇಲೆ ಮರಣ್ಣವ್ರು ನೋಡ್ಕೊಳ್ಳೋದು ಸಖತ್ತಾಗಿ, ಯಾಕಂದರೆ ನಮ್ಮೂರ ಹೆಸರು ಇರಬೇಕು, ಮಾಡೇ ಬೇಡಬೇಕು ಅಂದ. ಆಯಿತು ಅಣ್ಣ, ಕಳ್ಸೋಣ, ಮಾಡ್ತೀವಿ, ನನ್ನ ಕೈಲಿ ಆದಷ್ಟು ಶಕ್ತಿ ಮೀರಿ ಕೆಲಸ ಮಾಡ್ತೀವಿ ಅಂತ ಮಾಡಿಸಿದೆ. ಇವೆಲ್ಲ ನನ್ನ ಅಲ್ದಿರೇ ನಮ್ಮೂರಿನ ಗ್ರಾಮಸ್ಥರು ಎಲ್ಲರೂ ನನಗೆ ಪ್ರತಿಯೊಬ್ಬರು ಸಹಾಯ ಮಾಡಿದ್ರು. ವಾಟರ್ ಮ್ಯಾನ್ ಇರ್ಬೋದು, KE ಬೋರ್ ಇರ್ಬೋದು, ಎಲ್ಲ ನಮ್ಮೂರ ಪ್ರದೀಪ್ ಅವ್ರು ಇರ್ಬೋದು, ಕಾಂತರಾಜ್ ಇರ್ಬೋದು, ನಿರ್ಮಲಕ್ಕ ಅವ್ರು ಇರ್ಬೋದು, ಸುಮಾರು ಹಳ್ಳಿಯವರೆಲ್ಲ ಫುಲ್ಲು ನಿಮಗೆಲ್ಲ ಹೆಲ್ಪ್ ಮಾಡಿದ್ದಾರೆ. ನಿಮ್ಮ ಮಗಳ ಥರ ಇದು ತುಂಬ ಸಂತೋಷ ಇದೆ. ಹೆಣ್ಮಕ್ಳು ನಮ್ಮೂರಲ್ಲಿ ಚೆನ್ನಾಗಿದ್ರೆ ಎಲ್ಲರ ಜೊತೆ ಹೊಂದ್ಕೊಂಡು ಯಾರ ಮನೇಲಿ ಯಾವ ಥರ ಮಾತಾಡಬೇಕು, ಯಾರ ಮನೆಗೆ ಹೋಗಿ ಯಾವ ಥರ ಅವ್ರನ್ನ ಕನ್ವೀನಿಯೆಂಟ್ ಮಾಡಬೇಕು ಮಾಡ್ಕೊಂಡಿದ್ದಾರೆ. ಚೆನ್ನಾಗಿದೆ. ಏನು ಹೇಳೋದಂದರೆ ತುಂಬ ಚೆನ್ನಾಗಿ ಓದ್ಕೊಂಡು ಮುಂದುವರೀರಿ, ಅದೇ ನಮ್ಗೆ ಬೇಕಾಗಿರೋದು ಹೆಣ್ಮಕ್ಳು. ಏನಂದರೆ ಚೆನ್ನಾಗಿತ್ತು. ಅವರು ಹರೀಶ್ ಅವರು ತುಂಬ ಚೆನ್ನಾಗಿ ನಿರ್ವಹಣೆ ಮಾಡಿದ್ದಾರೆ ಊರಲ್ಲಿ. ಈ ಥರ ಮಾಡ್ತಾರೆ ನಮ್ಮೂರಲ್ಲಿ ಕನಸು ಇರಲಿಲ್ಲ. ಆದರೆ ಇವ್ರ ಮನೆ ಈ ಥರ ಚೆನ್ನಾಗಿ ಹಿಂದೆ ಇಲ್ಲಿ ಸ್ವಂತ ಮನೆ ಕಟ್ಕೊಂಡು ಬಂದ್ವಿ. ಅಂದರೆ ಈ ಊರಿನಲ್ಲಿ ಎಂಥ ಮನಸ್ಸಿರೋರು ಇರ್ತಾರೆ ಅಂತ ಹೇಳಿದ್ರೆ ಎಲ್ಲರೂ ನಮ್ಮನ್ನು ಎಷ್ಟು ಚೆನ್ನಾಗಿ ಇದೇ ಊರಿನವ್ರೇನೋ ಅನ್ನೋ ಥರನೇ ನೋಡ್ಕೊಂಡಿದ್ದಾರೆ. ಸೊ ಈಗ ನೀವೆಲ್ಲರೂ ಇಲ್ಲಿ ಬಂದು ಇಷ್ಟು ದಿವಸ ಈ ಥರ ಇರೋದಕ್ಕೆ ಇಲ್ಲಿಯವರದ್ದು ಒಂದು ಮನೋಭಾವನೆನೇ ಕಾರಣ. ಅಂತ ಮನಸ್ಸಿರೋದ್ರಿಂದ ನನ್ನ ಗ್ರಾಮಾಂತರ ಪ್ರೌಢಶಾಲಾ ವತಿಯಿಂದ ಈ 7 ದಿನ ಆಯೋಜನೆ ಮಾಡಿದ್ರು. ಇದರಲ್ಲಿ ನಮ್ಮ ಗ್ರಾಮದಲ್ಲಿ ಎಲ್ಲ ನಮ್ಮ ವಿದ್ಯಾರ್ಥಿಗಳು ಸೇರಿ ನಮ್ಮ ಗ್ರಾಮನ ಸ್ವಚ್ಛ ಮಾಡಿದ ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಎಲ್ಲ ಒಂದು ಮಾತು ಕೇಳಿದ್ರೆ ಎಲ್ಲ ಆಶ್ರಮಕ್ಕೆ ಹೋಗ್ಬಿಟ್ಟು ನಾವು ಆ ಥರ ಮಾಡಿದ್ರೆ ಎಲ್ಲ ಮನೆಯಿಂದ ಕಳಿಸ್ಬಿಟ್ಟು ಅಲ್ಲಿ ಇದು ಮಾಡಿದಾರೆ, ಅವ್ರ ತೊಂದರೆ ಎಲ್ಲ ಕೇಳಿದೆ. ಅಂತ ಇತ್ತಲ್ಲಿ ಎಲೆಕ್ಟ್ರಿಸಿಟಿ ಅಲ್ಲ, ಅಲ್ಲಿ ಒಂದು ಕ್ಯಾಂಪ್ ಇತ್ತು 1 ವೀಕ್, ನಾವಲ್ಲಿ ಮಾಡಿದ್ವಿ. ಅಲ್ಲಿ ಗಳಿಸು ಬಯಸಿತ್ತು. ಇವಾಗ ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳು ತುಂಬಾ ಅಚ್ಚುಕಟ್ಟಾಗಿ ಗ್ರಾಮ ನೋಡಿದವಾಗ ಏನು ಹೊಸದಾಗಿ ಕಾಣಿಸ್ತದೆ. ಮಳೆ ಬಿದ್ದು ಆ ಒಂದು ಸಂದರ್ಭದಲ್ಲಿ ಏನಿದೆ ಇವ್ರನ್ನು ಏನಿದೆಯಲ್ಲ ಅದು ಐ ಥಿಂಕ್ ರವಿ ಕಿರಣ್ ಸರ್ ಅನ್ಸುತ್ತೆ ಇಲ್ಲಿ ಮಾಡ್ಬೋದು ಸರ್ ಅಂತ ಬಂದಾಗ ಒಂದು ಸಾರಿ ಹೇಳಿದ್ರು. ಅದು ನಮ್ಮ ಮರಿಸರು ಕೂಡ ನಮ್ಮ ಮನೆ ಒಂದು ಇದೆ ಅಲ್ಲಿ ಮಾಡ್ತಾರೆ ನಾವು ನೋಡಿ ಅಂತ ಹೇಳ್ಬಿಟ್ಟು. ಆದರೆ ನಾನು ಅವ್ರ ಮನೆ ಈ ಥರ ಇರುತ್ತೆ ಅಂತ ಹೇಳ್ಬಿಟ್ಟು ನಾನು ಅನ್ಕೊಂಡಿರ್ಲಿಲ್ಲ. ತುಂಬ ಚೆನ್ನಾಗಿದೆ ಅದು. ಫಸ್ಟ್ ಐ ಹ್ಯಾವ್ ಟು ಥ್ಯಾಂಕ್ ಅವರ್ ದಿ ನಾಗರಾಜ್ ರೆಡ್ಡಿ ಸರ್, ಮರಿ ಸರ್, ದಿ ಜಾಯಿಂಟ್ ಸೆಕ್ರೆಟರಿ ಆಫ್ ಅವರ್ ಇನ್ಸ್ಟಿಟ್ಯೂಷನ್ ಆಲ್ಸೋ. ಆ್ಯಂಡ್ ಅದೇ ಥರ ಇಲ್ಲಿಗೆ ಬಂದ್ಮೇಲೆ ಏನಿದೆ ಫಸ್ಟು ನಾನು ಏನಿದೆ ನೆನಪೇ ಶಾಶ್ವತವು, ಅದುವೇ ಚಿರಗೆಳೆತನವು, ಇರಲಿ ನೆನಪಿರಲಿ ನಮ್ಮ ಗೆಳೆತನ ನೆನಪಿರಲಿ. ಆ ನೆನಪೇ ಶಾಶ್ವತವು, ಅದುವೇ ಚಿರಗೆಳೆತನವು. ನೀವ್ಯಾರೋ ನಾವ್ಯಾರೋ ಸ್ನೇಹದಿ ಒಂದಾದೆವು, ಕುಲನೆಲ ಯಾವುದು ಏನೋ ಭೇದ ಭಾವನ ಮರೆತೆವು. ಎಲ್ಲಿರಲಿ ಹೀಗಿರಲಿ ಬಾಳಲಿ ಗೆಲುವೆ ತುಂಬಿರಲಿ. ಸ್ವಾಮಿ ವಿವೇಕಾನಂದ ಗ್ರಾಮಾಂತರ ಶಿಕ್ಷಣ ಸಂಸ್ಥೆ, ಸ್ವಾಮಿ ವಿವೇಕಾನಂದ ಗ್ರಾಮಾಂತರ ಪ್ರಥಮ ದರ್ಜೆ ಕಾಲೇಜು
ರಾಷ್ಟ್ರೀಯ ಸೇವಾ ಯೋಜನೆ ಘಟಕದ ವತಿಯಿಂದ 7 ದಿನಗಳ ಕಾಲ 13ರಿಂದ 19 ಈ ತಿಂಗಳಲ್ಲಿ NSS ಕ್ಯಾಂಪನ್ನು ಆಯೋಜನೆ ಮಾಡಲಾಗಿತ್ತು. ಕಂಬಳಿಪುರ ಗ್ರಾಮದಲ್ಲಿ ಎಲ್ಲ ಗ್ರಾಮಸ್ಥರು ಸಹ ತುಂಬ ಸಹಕಾರವನ್ನು ನೀಡಿದ್ದಾರೆ. ಜೊತೆಗೆ ನಮ್ಮ ಹರೀಶರಾದಂತಹ ಗ್ರಾಮ ಪಂಚಾಯತ್ ಸದಸ್ಯರಾದಂತಹ ಹರೀಶರವರು ಹೆಚ್ಚಿನದಾಗಿ ನಮಗೆ ಸಹಕಾರವನ್ನು ನೀಡಿ ಒಂದು ಕ್ಯಾಂಪ್ ಯಶಸ್ವಿಯಾಗಲಿಕ್ಕೆ ಸಹಕಾರ ನೀಡಿದ್ದಾರೆ. ಪ್ರತಿದಿನ ಏನು ಸ್ವಚ್ಛತಾ ಕಾರ್ಯಕ್ರಮ, ಉಪನ್ಯಾಸ, ಯೋಗ, ವ್ಯಾಯಾಮ ಎಲ್ಲವನ್ನು ಸಹ ನಾವು ಈ ಒಂದು ಕ್ಯಾಂಪಿನಲ್ಲಿ ಶಿಬಿರಾರ್ಥಿಗಳಿಗೆ ಪ್ರತಿದಿನ ಮಾಡಿಸಲಾಗಿತ್ತು. ಉಪನ್ಯಾಸ ಕಾರ್ಯಕ್ರಮವನ್ನು ಎಲ್ಲ ಶಿಬಿರದ ವಿದ್ಯಾರ್ಥಿಗಳಿಗೆ ನಾವು ಮಾಡಿಸ್ತಾ ಇದ್ದು. ಧನ್ಯವಾದಗಳು. ಸ್ವಯಂ ಸೇವಕ ನ್ಯಾಷನಲ್ ಸೋಷಿಯಲ್ ಸರ್ವಿಸ್ ಒಂದು ವಾರದ ಶಿಬಿರವನ್ನು ಹಮ್ಮಿಕೊಂಡಿದ್ದು ಎಲ್ಲ ಹೆಣ್ಮಕ್ಳು 50 ಜನ ಹೆಣ್ಮಕ್ಳು ತುಂಬ ಅಚ್ಚುಕಟ್ಟಾಗಿ ನಮ್ಮ ಗ್ರಾಮ ಸ್ವಚ್ಛತೆಯನ್ನು ಕಾಪಾಡಿ ಅವರಿಗೆ ಸಹಕಾರ ನೀಡಿದಂಥ ನಮ್ಮ ಗ್ರಾಮದ ಸದಸ್ಯರಾದಂಥ ಹರೀಶ್ ರೆಡ್ಡಿ, ಅವರ ತಾಯಿ ಕಾಂತಮ್ಮ, ಅದೇ ರೀತಿ ನಮ್ಮ ಗ್ರಾಮದ ಕಂಬಳಿಪುರ ಗ್ರಾಮದ ಹಿರಿಯ ಗ್ರಾಮಸ್ಥರು ಪ್ರದೀಪ್ ರೆಡ್ಡಿ, ಕಾಂತರಾಜು ತುಂಬ ಸಹಕಾರ ನೀಡಿದ್ದಾರೆ. ಅದೇ ರೀತಿ ನಮ್ಮ ಪ್ರಥಮ ದರ್ಜೆ ಕಾಲೇಜಿನ ಸ್ವಾಮಿತ್ವ ಕಾಲೇಜಿನ ಪ್ರಾಂಶುಪಾಲರು, ಆಮೇಲೆ ದೈಹಿಕ ಶಿಕ್ಷಕರು ಸತ್ಯನಾರಾಯಣ ಸರು, ಆಮೇಲೆ ರವಿಕಿರಣ್ ಸರು ತುಂಬ ರಾತ್ರಿ ಆಗಲಿಲ್ಲೇ ಇದ್ದು ಹೆಣ್ಣು ಮಕ್ಕಳು ತುಂಬ ಅವ್ರಿಗೆ ಏನು ಬೇಕಾ ಸಹಕಾರ ನೀಡಿದರೆ. ಅದೇ ರೀತಿ ಮುಂದಿನ ವರ್ಷ ಸಹ ಇದೇ NSS ಕ್ಯಾಂಪ್ ನಮ್ಮೂರಲ್ಲಿ ಆಗಬೇಕಂದ್ಬಿಟ್ಟು ಕೇಳ್ಕೊಂತೀವಿ. ಕಂಬಳಿಪುರ ಗ್ರಾಮದಲ್ಲಿ ನಡೆದಂಥ NSS ಕಾರ್ಯಕ್ರಮ ಚಂದಾಪುರ ಸ್ವಾಮಿ ವಿವೇಕಾನಂದ ಕಾಲೇಜಿಂದ ಬಂದಿದ್ದರು. ಸುಮಾರು 7 ದಿನ ಅವರು ಕಾರ್ಯಕ್ರಮ ಮಾಡಿದರು. ಸುಮಾರು ಶ್ರಮದಾನ ಮತ್ತು ರಕ್ತದಾನ ಶಿಬಿರದ ಬಗ್ಗೆ ಮಾಹಿತಿಗಳು, ಮತ್ತು ಅಥ್ಲೆಟಿಕ್ಸ್ ಬಗ್ಗೆ, ಆಮೇಲೆ ಮಿಲ್ಟ್ರಿ ಅವ್ರ ಬಗ್ಗೆ ಎಲ್ಲರ ಬಗ್ಗೆನೂ ಮಾಹಿತಿ ಕೊಟ್ಟಿದ್ದಾರೆ. ಮತ್ತು ಆರೋಗ್ಯ ಶಿಬಿರ ಮಾಡಿಸಿದ್ದು ನ್ಯಾಷನಲ್ ಇದು NH ಕಡೆಯಿಂದ ತುಂಬ ಅನೇಕ ಕಾರ್ಯಕ್ರಮ ಮಾಡಿದ್ರು. ನಮ್ಮೂರು ಗ್ರಾಮವನ್ನು ಸ್ವಚ್ಛ ಮಾಡಿದರು. ಇನ್ನೂ ಅನೇಕ ಕಾರ್ಯಕ್ರಮ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ನಮ್ಮೂರಿನ ಫುಲ್ ಎಲ್ಲ ಗ್ರಾಮಸ್ಥರೆಲ್ಲ ನೆರವೇರಿದ್ರು. ಇದು ಕಾರ್ಯಕ್ರಮಕ್ಕೆ ಯಶಸ್ವಿಗೊಳಿಸಬೇಕಾದ್ರೆ ಮುಖ್ಯ ಕಾರಣ ಗ್ರಾಮಸ್ಥರು, ಎಲ್ಲ ನಮ್ಮೂರಿನ ಎಲ್ಲ ಗ್ರಾಮಸ್ಥರು ನನ್ನ ಹೃದಯಪೂರ್ವಕ ಧನ್ಯವಾದಗಳು. ಈ ಊರಿಗೆ ಬಂದು ನಂಗೆ ತುಂಬ ಖುಷಿ ಆಯಿತು. ಹರೀಶ್ ಸರ್ ಅವರು ಒಬ್ಬ ಗ್ರಾಮ ಸದಸ್ಯರಾಗಿ ಈ ಥರ ಮಾಡ್ತಾರೆ ಅಂತ ಅಂದ್ಕೊಂಡೇ ಇರಲಿಲ್ಲ. ಬಿಕಾಸ್ ಬೇರೆ ಊರಲ್ಲಿ ನಮ್ಮೂರಲ್ಲಾದರೂ ಅಷ್ಟೇ ಈ ಥರ ಯಾರೂ ಸಹಾಯ ಅಷ್ಟು ಮಾಡಲ್ಲ. ಬಟ್ ತಮ್ಮ ಮಕ್ಕಳು ಅಂತ ತಮ್ಮ ಕೆಲಸನೆಲ್ಲ ಬಿಟ್ಟು ನಮ್ಗೆ ಇಷ್ಟೆಲ್ಲ ವಾಟರ್ಗಾಗಲಿ, ಕರೆಂಟ್ಗಾಗಲಿ, ಊಟಕ್ಕಾಗಲಿ ಯಾವುದೇ ಥರ ತೊಂದರೆ ಆಗದೆ ಇರೋ ಥರ ಅವ್ರ ಮಕ್ಕಳ ಥರ ನಮ್ಗೆ ನೋಡ್ಕೊಂಡಿದ್ದಾರೆ. NSS ಕ್ಯಾಂಪ್ ಅನ್ನೋ ಥರ ನಮ್ಮ ಮನೆಗೆ ಬಂದಿರೋ ಥರ ಫೀಲ್ ಆಗಿದೆ ನನಗೆ. ಇಲ್ಲಿ ಊರಿಂದ ಬಂದು ಕೋಆರ್ಡಿನೇಷನ್ ಮತ್ತು ಜನರ ಪ್ರೀತಿ ಎಲ್ಲ ನೋಡಿ ತುಂಬ ಖುಷಿ ಆಯಿತು.